ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಗೌಡ ಬ್ಲಾಗ್ಸ್. ಇವತ್ತಿನ ಬ್ಲಾಗ್ ಮನೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ದಿಸ್ ಈಸ್ ದ ಫಸ್ಟ್ ವಿಡಿಯೋ ಆನ್ ಮೈ ಯೂಟ್ಯೂಬ್. ಲೈವ್ ಆಗಿ ರೆಕಾರ್ಡ್ ಮಾಡಿಕೊಂಡು ಮಾತಾಡ್ತಾ ಇರೋದು. ಹೋಪ್ ಯು ಗೈಸ್ ಎಂಜಾಯ್. ನಂಗಂತೂ ತುಂಬ ನರ್ವಸ್ ಆಗ್ತಾ ಇದೆ. ಇವತ್ತು ಸ್ವಲ್ಪ ಈಚೆ ಹೋಗ್ತಾ ಇದ್ದೀನಿ ನಮ್ಮ ದೊಡ್ಡಮ್ಮವ್ರ ಫ್ಯಾಮಿಲಿ ಜೊತೆ. ನಮ್ಮ ಅಕ್ಕಂಗೆ ಹೊಸ್ದಾಗಿ ಮದುವೆ ಮಾಡಿದ್ದಾರೆ. ಇನ್ನೂ 1 ಮಂತ್ ಕೂಡ ಆಗಿಲ್ಲ. ಅವ್ರ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಮತ್ತು ಮಗಳು ಮನೇಲಿಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೆ ಯಾವ ಥರ ಫೀಲ್ ಆಗ್ತಿದೆ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಟೈಮ್ ಆಗಿದೆ, ನೆಕ್ಸ್ಟು ಕಾರಲ್ಲಿ ಸಿಗ್ತೀನಿ, ಬನ್ನಿ. ಹಾಯ್ ಗಾಯ್ಸ್ ಅಂದ್ರೆ ನಿಮ್ಮ ಆಫೀಸರ್ ಎಲ್ಲ ನೋಡ್ತಾರೆ. ಮೇರಿ ಲಡ್ಕಿ ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ಕೈ ಇಳಿಸ್ರಿ. ಹಾಯ್ ಗಾಯ್ಸ್ ಅಂತ ಹೇಳಿ ಆಫೀಸ್ ರಜಾ ಹಾಕ್ಬಿಟ್ಟು ಟ್ರಿಪ್ಪಿಗೆ ಹೋಯ್ತಾ ಇದೀನಿ ಅಂತ ಹೇಳಿ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ರಜಾ ಆಗೋಯ್ತು, ನಾಳೆ ಮಕ್ಕಳು ಮಾಡಿದ್ರು. ಅಪ್ಪು ಅಕ್ಕನ್ ಮದ್ವೆ ಮಾಡಿ ಕೊಟ್ರಲ್ವಾ, ಹೆಂಗ ಅನಿಸ್ತೈತೆ? ಡಿಪ್ರೆಷನ್ ಹೇಳ್ರಿ ದೊಡ್ಡಪ್ಪ, ಹೆಂಗ ಅನಿಸ್ತೈತೆ? ಬೇಜಾರ್ ಐತೈತಾ, ಖುಷಿ ಐತೈತಾ? ಮಗಳು ಮದ್ವೆ ಮಾಡ್ಕೊಟ್ಟಿದ್ದೀರಾ, ಇವಾಗ ಮಗಳು ಮನೇಲಿಲ್ಲ, ಬೇರೆಯವ್ರ ಮನೇಲಿ ಇರ್ತಾರೆ ಅಂತ. ಈಗ ಅವ್ರಿಗೆಲ್ಲ ಹೋಗ್ಬೇಕು ಅಂತ ಹೇಳ್ತಾರೆ. ನಿನ್ಗ ಅವ್ರಿಗೆಲ್ಲ ಮೆಸೇಜ್ ಹೋಗ್ಬೇಕು ಅಂತ ನಿಮ್ಗೆ ಏನ್ ಅನ್ನಿಸ್ತೈತ ಅದ್ ಹೇಳ್ರಿ. ನಮ್ಗೆ ಅನ್ಸುತ್ತೆ ಒಳ್ಳೇದ್ ಅನ್ಸುತ್ತಪ್ಪ. ಒಳ್ಳೇದ್ ಅನ್ನಿಸ್ತೈತಾ? ಖುಷಿ ಆಯ್ತಾ? ಮದ್ವೆ ಎಲ್ಲ ಚೆನ್ನಾಗೈತಾ? ಇವಾಗ ಅಪ್ಪ ಅಕ್ಕ ಮನೇಲಿ ಇಲ್ವಲ್ಲ, ನಿಮಗ್ ಬೇಜಾರಾಗಲ್ವಾ? ಏನ್ ಮಾಡೋದಕ್ಕೀಗ? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಏನ್ ಮಾಡೋದೀಗ? ಏನ್ ಮಾಡೋದಲ್ಲ, ನಿಮ್ ಮದ್ವೆ ಮಾಡಕ್ ಮುಂಚೆ ಮನೇಲೆ ಇರ್ತಿದ್ರಲ್ವಾ, ಇವಾಗ ಮನೇಲಿ ಇಲ್ವಲ್ಲ, ಅದಕ್ಕೆ ಹೆಂಗ ಅನಿಸ್ತೈತೆ? ಏನ್ ಮಾಡೋಣ ಈಗ? ಬರೀ ಅಪ್ಪ ಅಕ್ಕ ಮದ್ವೆ ಆದ್ಮೇಲೆ ನಿನ್ಗೆ ಹೆಂಗಿದೆ ಲೈಫು? ಇವಾಗ ನನಗೆ ಕೆಲಸ ಐತೆ, ನನಗೆ ಇವಾಗ ಆಗಲ್ಲ. ಮಗ ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ನಿಮ್ಮ ಅಕ್ಕನ ಮದ್ವೆ ಮಾಡ್ಕೊಟ್ಟಾದ್ಮೇಲೆ ಹೆಂಗೈತೆ ಲೈಫು? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ದೊಡ್ಡಮ್ಮ, ನಿಮಗೆ ಹೆಂಗ ಅನ್ಸ್ತೈತೆ ಅಪ್ಪ ಅಕ್ಕನ ಮದ್ವೆ ಆದ್ಮೇಲೆ? ಮದ್ವೆ ಮಾಡ್ಕೊಡೋವರ್ಗು ಮಾಡ್ಕೊಡ್ಬೇಕು ಅನ್ನೋ ಖುಷಿ, ಮಾಡ್ಕೊಟ್ಮೇಲಂತೂ ಕಷ್ಟನೇ. ತುಂಬಾ ಕಷ್ಟನೇ. ಎಲ್ಲ 6 ತಿಂಗಳು ಆಗೋವರೆಗೂ ಕಷ್ಟನೇ. ಈಗ ಸ್ವಲ್ಪ ಅಡ್ಜಸ್ಟ್ ಆಗ್ತಾ ಐತೆ. ಮದ್ವೆ 1 ತಿಂಗಳು 15 ದಿವಸದಲ್ಲಿ ಹೆಂಗಿತ್ತು ಫೀಲ್? ತುಂಬಾ ಕಷ್ಟ, ಹೇಳ್ಕೊಳಕ್ ಆಗಲ್ಲ. ನಮ್ಮ ಅಕ್ಕ ಏನ್ ಹೇಳ್ತಿದ್ದಾಳೆ ಕೇಳಿ. ಏನ್ ಹೇಳ್ದೆ? ಏನ್ ಹೇಳಿಲ್ಲ, ಸುಮ್ಮನೆ ಬಾಯಿ ಕಡೆ ಐತೆ. ಇವಾಗ ನಮ್ಮ ಅಮ್ಮನೇನಾದ್ರು ಅಳಿಸಿದ್ರೆ ಅಷ್ಟೇ ನಿನಗೆ ಅಂತ ಬೈತಾವಳೆ. ಏನ್ ದೊಡ್ಡಮ್ಮ? ಮನೆ ನೋಡಕ್ ಆಗಲ್ಲ, ಜಾಗ ನೋಡಕ್ ಆಗಲ್ಲ, ಅವಳ ರೂಮ್ ನೋಡಕ್ ಆಗಲ್ಲ, ಅವಳ ಬಟ್ಟೆ ಇಲ್ಲ, ಅವಳಿಗೆ ಊಟ ಇಲ್ಲ, ಎಲ್ಲಾ ಕಡೆನೂ ನೋಡಿ 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 ಅಳುನೇ ಅಳು. ನೋ ಕಾಮೆಂಟ್ಸ್. ಅಣ್ಣ, ಅಕ್ಕನ ಮದ್ವೆ ಆದ್ಮೇಲೆ ನಿನ್ಗೆ ಏನ್ ಅನ್ನಿಸ್ತೈತೆ? ಆ ಕ್ಷಣನ ನೆನೆಸ್ಕೊಂಡ್ರೆ ನಂಗೆ ಇವಾಗ್ಲೂ ಅಳು ಬರ್ತಿದೆ ಫ್ರೆಂಡ್ಸ್. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನಾನು ಆ ಕ್ಷಣದಿಂದ ನೋವಲ್ಲೇ ಇದ್ದೀನಿ. ನನ್ಗೆ ನನ್ನ ಲೈಫ್ನ ಹೆಂಗ್ ಮಾಡ್ಲಿ, ಹೆಂಗ್ ನಡೆಸ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಅಷ್ಟು ದುಃಖದಲ್ಲಿದ್ದೀನಿ ನಾನು. ನಿಮ್ಗೆ ಯಾರಿಗಾದ್ರೂ ಮದ್ವೆ, ನಿಮ್ಮ ಅಕ್ಕ ಮದ್ವೆ ಆದಾಗ ನಿಮ್ಗೆ ಹೆಂಗ್ ಅನ್ಸುತ್ತೋ ಅದಕ್ಕಿಂತ ಜಾಸ್ತಿ ನೋವು ನನ್ಗಾಗಿದೆ. ಬರೀ ಡವ್ವ. ದಿನ ಫೋನ್ ಮಾಡ್ತೀನಿ, ಏನ್ ಮಾಡ್ತಿದ್ಯಾ ಅಂತ ಕೇಳ್ತೀನಿ. ದಿನಾನು ಫೋನ್ ಬರಲ್ಲ ನನಗೆ. ಈಗ್ಲೂ ಅಳ್ತಾ ಇದೀನಿ. ನಿಮ್ ಕೂಲಿಂಗ್ ಗ್ಲಾಸ್ ಹಾಕೊಂಡಿರೋದು ಗೊತ್ತಾಗ್ತಾ ಇಲ್ಲ. ಕಣ್ಣೆಲ್ಲ ತ್ಯಾವ ಆಗೋಗಿ, ಟೀ ಶರ್ಟ್ ಎಲ್ಲ ಒದ್ದೆ ಆಗೋಗಿದೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಬರೀ ಡವ್. ಇವ್ರ ಮಾತನ್ನ ಮಾತ್ರ ನಂಬಾರ್ದು. ಬರೀ ಡವ್ ಇದು.